ಒಂದು ಸುತ್ತಲಿಂದ ನೋಡಿ ನೋಡಿ ಸಾಕಾಗತ್ತೆ ಸರ್. ನನ್ನ ಮಗಳಿಗೋಸ್ಕರ ಹೆಚ್ಚು ಸರ್ ಒಂದು ಎಕರೆ ಗದ್ದೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಹೀಗೆ ತಮ್ಮ ಪೋಷಕರೊಟ್ಟಿಗೆ ಕುಳಿತು ತನ್ನ ಮೆಡಿಕಲ್ ರಿಪೋರ್ಟ್ ನೋಡಿಕೊಂಡು ಕಣ್ಣೀರಿಡ್ತಾ ಇರುವಂತ ಯುವತಿಯ ಹೆಸರು ಶ್ರೇಯಶ್ರೀ. ಮಂಡ್ಯ ಜಿಲ್ಲೆ ದುದ್ದಾ ಹೋಬಳಿ ಹೆಚ್ ಮಲ್ಲಿಗೆರೆ ಗ್ರಾಮದ ಶೇಖರ್ ಹಾಗೂ ರಾಣಿ ದಂಪತಿ ಪುತ್ರಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ದ್ವಿತೀಯ PUC ಓದ್ತಾ ಇರುವಂತ ಈಕೆಗೆ ಲಿವರ್ ಸಮಸ್ಯೆ ಉಂಟಾಗಿದೆ. ತುರ್ತು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ. ತಂದೆಯ ಲಿವರ್ ತೆಗೆದು ಮಗಳಿಗೆ ಕಸಿ ಮಾಡಲಾಗ್ತಾ ಇದ್ದು, ಇದಕ್ಕೆ ಸುಮಾರು 45ರಿಂದ 50 ಲಕ್ಷ ಖರ್ಚಾಗುವಂತ ಸಾಧ್ಯತೆ ಇದೆ. ಶಸ್ತ್ರಚಿಕಿತ್ಸೆಗೆ ದಾನಿಗಳು ಧನ ಸಹಾಯ ಮಾಡುವಂತೆ ತಂದೆ ಶೇಖರ್ ಮನವಿಯನ್ನ ಮಾಡಿದ್ರು. 2024ರಲ್ಲಿ ಶ್ರೇಯಶ್ರೀಗೆ ಲಿವರ್ ನಲ್ಲಿ ಸಮಸ್ಯೆ ಕಂಡು ಬಂದಿದೆ. ಬೆಂಗಳೂರಿನ ಕೆಂಗೇರಿ BGS ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು, ಈವರೆಗೂ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಲಾಗಿದೆ. ಸದ್ಯ ಲಿವರ್ ಕಸಿ ಮಾಡುವ ಅವಶ್ಯಕತೆ ಇರುವುದರಿಂದ ತಂದೆ ಲಿವರ್ ನಲ್ಲಿ ಶೇಕಡ 80% ಮಗಳಿಗೆ ಕಸಿ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇದಕ್ಕೆ 35ರಿಂದ 40 ಲಕ್ಷ ರೂಪಾಯಿ ಖರ್ಚಾಗಲಿದೆ ಅಂತ ವೈದ್ಯರು ತಿಳಿಸಿದ್ದು, ಈಗಾಗಲೇ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡಿರುವಂತಹ ಕುಟುಂಬ ಸಹೃದಯ ದಾನಿಗಳ ನೆರವನ್ನ ನಿರೀಕ್ಷೆ ಮಾಡ್ತಾ ಇದೆ. ದಾನಿಗಳು ಶ್ರೇಯಶ್ರೀ MS ಖಾತೆ ಸಂಖ್ಯೆ 440569374995, IFSC ಸಂಖ್ಯೆ SBIN 0040972, ಚಿಕ್ಕಮಂಡ್ಯ ಶಾಖೆ ಅಥವಾ ಫೋನ್ ಪೇ ಸಂಖ್ಯೆ 9480793100ಗೆ ಧನ ಸಹಾಯ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9141397555ಗೆ ಸಂಪರ್ಕಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇಂದು ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ತಾಯಿ ಎಸ್ ರಾಣಿ, ಚಿಕ್ಕಪ್ಪ ಬೋರೇಗೌಡ, ತಾತ ಬಸವರಾಜ, ಗ್ರಾಮಸ್ಥರಾದ ಬಸವರಾಜು, ಪಂಚಾಕ್ಷರಿ, ರಾಜಸ್ವಾಮಿ ಇದ್ದರು. ಶ್ರೇಯಶ್ರೀ ಸೆಕೆಂಡ್ PUC ಓದ್ತಾ ಇದ್ದು, ಚೆನ್ನಾಗೇ ಇದ್ಲು, ಎಲ್ಲಾರಂತೆ ಎಲ್ಲ ಚೆನ್ನಾಗಿ ಓದ್ಕೊಂಡು ಚೆನ್ನಾಗೇ ಇದ್ಲು ಸರ್. ಹಂಗಾಗಿ ಒಂದ್ಸಲ ಬೇದಿ ವಾಮಿಟ್ ಆಯ್ತು. ಆಮೇಲೆ ತೋರ್ಸಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಈ ಮಗುಗೆ ಲಿವರ್ ಹತ್ರ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಸರ್. ಆಮೇಲೆ ಲಿವರ್ ಒಂದು BGS ಕರ್ಕೊಂಡು ಮೈಸೂರು ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಬರ್ಕೊಟ್ರು. BGS ಹತ್ರ ಹೋದ್ರು. ಈ ಪಾಪಕ್ಕೆ ತುಂಬಾ ಪ್ರಾಬ್ಲಮ್ ಐತೆ, ಅಲ್ಲಿ ಎದುರಿಸ್ಬಿಡ್ತಾರೆ. ಅದನ್ನ ಮಾಡ್ಕೊಂಡು ಅಲ್ಲೊಂದು 50,000 ಗಂಟೆ ಕಿತ್ಕೊಂಡ್ರು ಸರ್. ಆಮೇಲೆ NH ಬಂದ್ರು ಸರ್. ಅಲ್ಲಿ ಏನೋ ಸ್ವಲ್ಪ ಗಂಟೆ ಹತ್ರ ಏನೋ ಕಾಣ್ತೈತೆ, ಅದನ್ನ ನೋಡ್ಬೇಕು ಮಾಡ್ಬೇಕು ಅಂತ ಅವ್ರೊಂದಷ್ಟು ದುಡ್ಡು ಹೇಳಿದ್ರು ಸರ್. 40 ಲಕ್ಷ ಅಲ್ಲೇ ಹೇಳಿದ್ರು ಸರ್. ಆಮೇಲೆ ನಾವು ಏನು ಇರ್ಬೇಕು ಅಂತ ಕಿಟ್ಬಾಯಿಗೂ ಹೋದ್ರು ಸರ್. ಕಿಟ್ಬಾಯಿ ಹತ್ರ ಹೋಗಿ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಅಲ್ಲೆಲ್ಲ ರಿಪೋರ್ಟ್ ಎಲ್ಲ ಮಾಡಿ, ಇದು ಕ್ಯಾನ್ಸರ್ ಎಲ್ಲ ಕಣಪ್ಪ, ಇದು ಲಿವರ್ ಹೋಗ್ಬಿಟ್ಟೈತೆ, ಲಿವರ್ ಹತ್ರ ಗಂಟು ಆಗ್ಬಿಟ್ಟೈತೆ, ಇದು ಕ್ಯಾನ್ಸರೇ ಎಲ್ಲ ಬಂದಿದೆ, ನಮ್ಮ ಹತ್ರ ಇಲ್ಲ ಕಣಪ್ಪ ಅಂದ್ಬಿಟ್ಟು BGS ಹತ್ರನೇ ಕಳ್ಸಿದ್ರು. BGS ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು 16 ಲಕ್ಷ ಒಂದೊಂದು ಮೆಡಿಸಿನ್ ಹಾಕಕ್ಕೆ ಹೇಳಿದ್ರು ಸರ್. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತಂದು ಸರ್ವೇ ಪಾಪ ಅವ್ರು ಮಾತಾಡಿ ಪಾಪ ನೋಡ್ಬಿಟ್ಟು ಒಂದೊಂದು 12 ಲಕ್ಷ, ಒಂದು 13 ಲಕ್ಷಕ್ಕೆ ಮೆಡಿಸಿನ್ ಹಾಕಿ 2 ಸಲ ಸಕ್ಸಸ್ ಆಗೈತೆ. 27 ಲಕ್ಷ 30 ಲಕ್ಷ ಹೇಳವ್ರೆ. ಅವಳನ್ನ 15 ದಿವಸ ಒಂದು 3 ತಿಂಗಳ ಗಂಟೆ ಆಸ್ಪತ್ರೆ ಇಟ್ಕೊಂಡು ಪಕ್ಕದಲ್ಲೇ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಕು ಅಂದ್ರೆ ನಮ್ಗೆ ಒಂದು 40 ಲಕ್ಷ ಗಂಟೆ ಆಗುತ್ತೆ ಕಣಪ್ಪ, ನಮ್ಗೆ 27 ಲಕ್ಷ 30 ಲಕ್ಷ ಆಗಿದೆ ಅಂತಾನೆ ಹೇಳಿದ್ದಾರೆ ಸರ್. ಇಬ್ಬರಿಗೂ ಆಪರೇಷನ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ಬೇಕು ಅಂದ್ರೆ ಒಂದು 15 ದಿವಸ ಗಂಟೆ ಅಷ್ಟು ಹೇಳಿದ್ದಾರೆ. ಆಮೇಲೆ ಒಂದು 10 ಲಕ್ಷ ಹೇಳಿದ್ದಾರೆ ಸರ್. ಅವ್ರಿಗೆ ಟ್ರೀಟ್ಮೆಂಟ್ ತಗೋಬೇಕಂತ 1 ವರ್ಷ ಗಂಟ ಸ್ಕ್ಯಾನ್ಗಳು ಅಲ್ಲೆಲ್ಲ ಮಾಡ್ಬೇಕಂತೆ. ಅವ್ರ ಮಾತ್ರೆ ಅವು ಇವೆಲ್ಲ ಹಚ್ಕೊಂಡು ಒಂದು 10 ಲಕ್ಷ ಹೇಳಿದ್ದಾರೆ ಸರ್. ಏನ್ ಮಾಡ್ತೀರಿ ದುಡ್ಡಿಗೆ? ನನ್ನ ಮಗಳಿಗೋಸ್ಕರ ಹೆಚ್ಚು ಸರ್ ಒಂದು ಎಕರೆ ಗದ್ದೆ ಮಾರ್ಬೇಕು ಅಂತ ಮಾಡ್ಕೊಂಡಿವಿ. ಕೊನೆಗೆ ಈ ತರ ಎಲ್ಲ ಮಾಡಿ ವಿಡಿಯೋ ಮಾಡಿ ಏನೋ ಜನಗಳು ಸಹಾಯ ಮಾಡಿದ್ದಾರೆ. ಒಂದು 3,70,000 ಸೇರ್ಕೊಂಡೈತೆ. ಇನ್ನು ಆದಷ್ಟು ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಂದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದೀವಿ ಸರ್. ನನ್ನ ಮಗಳು ಇನ್ನು 4 ರತೆ ಬಾಳ್ಬೇಕು, ಬದುಕಬೇಕು. ಎಲ್ಲಾರನ್ನೂ ನೋಡಿದ್ರೆ ನಮ್ಗೆ ಹಣ ಬರುತ್ತೆ ಸರ್. ನನ್ನ ಮಗಳು ಹಂಗಿದ್ದೋಳು ಹಿಂಗ ಆಗ್ಬಿಟ್ಟವಳು ಇದ್ರೆ ಸರ್, ನನ್ನ ಮಗಳು ಜೀವ ಉಳಿಸಿ ಅವಳು ಮುಂದೆ ಬಾಳಿ ಬದುಕೋಂಗೆ ಸಹಾಯ ಮಾಡಿ ಸರ್. ಏನ್ ನಿಮ್ಮ ಹೆಸರು? ರಾಣಿ ಅಂತ ಸರ್. ಮಲ್ಲಿಗೆರೆ ಅವರ ಯಾವ ಮಲ್ಲಿಗೆರೆ ಸರ್. ಒಂದು ವರ್ಷದಿಂದ ನೋಡಿ ನೋಡಿ ನಮ್ಗೆ ಸಾಕಾಗತ್ತೆ ಸರ್. ನನ್ನ ಮಗಳ ಎದ್ದೆ ಒಂದು ಒಡ್ಡಾಡಕ್ಕಾಗಲ್ಲ ಸರ್. ಅವಳಿಗೆ ಸುಸ್ತು, ಬೇದಿ, ಈಗಲೂ ಬೇದಿ ಆಗುತ್ತೆ ಸರ್. ಅವಳಿಗೆ ಏನಾರ ತಿನ್ಬೇಕು ಮಾಡ್ಬೇಕು ಅನ್ನೋದು ಆಸೆ ಸರ್. ಮಗುಗೆ ಏನು ತಿನ್ನೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಸರ್. ಹುಟ್ಟಿದಾಗಿನಿಂದ ಎಷ್ಟು ವರ್ಷ ಚೆನ್ನಾಗಿತ್ತಮ್ಮ ಮಗು? 15 ವರ್ಷ 16 ವರ್ಷ ಗಂಟನೂ ಚೆನ್ನಾಗಿತ್ತು ಸರ್. ಈಗ ಒಂದು 10 ತಿಂಗಳಿಂದ ಈ ತರ ಆಗೈತೆ ಸರ್.
ನಾವು 1 ತಿಂಗಳಿಂದ ನೋಡಿ ತೋರಿಸಿ ಎಲ್ಲ ಮಾಡಿ ಒಂದು 20 ಲಕ್ಷ ಗಂಟೆ ಖರ್ಚು ಮಾಡಿದೀವಿ ಸರ್. ಒಡವೆಗಳೆಲ್ಲ ಮಡಗಿದೀವಿ, ಬೇರೆಯವ್ರ ಹತ್ರ ಸಾಲ ಮಾಡಿದೀವಿ, ಎಲ್ಲಾನು ಮಾಡಿ ಈಗ ಮಗಳಿಗೋಸ್ಕರ ಗದ್ದೆನೂ ಮಾರ್ಬೇಕು ಅಂತ ಮಾಡ್ಕೊಂಡು ಎಲ್ಲಾನು ಪ್ರಯತ್ನ ಮಾಡ್ತೇವೆ ಸರ್. ನನ್ನ ಗಂಡನೇ ಕೊಟ್ಬಿಟ್ರೆ ಅವನು ನಮ್ಮನ್ನ ಸಾಕೋದು ಸರ್. ಅವನೇ ಕೊಟ್ಮೇಲೆ ಮುಂದಕ್ಕೆ ನಮ್ಮ ಜೀವನ ಯಾರು ನೋಡ್ಕೊತಾರೆ ಸರ್.